ಉದಾಹರಣೆ ಬಗ್ಗೆ ಹೇಳ್ತೀನಿ. ಬಹಳ ಗಂಭೀರವಾಗಿ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ನೀವು ಯೋಚನೆ ಮಾಡಿ. ಒಬ್ಬ MLA ಆಯ್ಕೆ ಆಗಿರ್ತಾನೆ. ಅವನು ಆಯ್ಕೆಯಾಗಿದ ಮೇಲೆ ಅವನ ನಸೀಬ್ನಲ್ಲಿದ್ರೆ ಮಂತ್ರಿ ಆಗ್ಬಿಡ್ತಾನೆ. ಮಂತ್ರಿ ಆದಮೇಲೆ ಆತೇನು ಮಾಡ್ತಾನೆ? ಪ್ರತಿ ಒಂದು ಅಧಿಕಾರಿಗಳಿಗೆ ತರಬೇಕಾ? ದುಡ್ಡು ಮಾತನಾಡಿದ ಮೇಲೇನೆ ತರ. ದುಡ್ಡು ಮಾತನಾಡಲಿಲ್ಲ ಅವನಿಗೆ ಸರಿಸ್ತಾರೆ. ನಡಿ, ಬೇರೆಯವರಿದ್ದಾರೆ. ಲೆಕ್ಕ ಹಾಕಿ ಪೊಲೀಸ್ ಇಲಾಖೆಯಲ್ಲಿ ಉದಾಹರಣೆಗೆ ಒಂದು DSP 1,50,00,000 1,40,00,000 ಒಂದು DSP ಕೊಡಬೇಕು. ಅದು 1 ವರ್ಷಕ್ಕೆ. ಬರೀ DSP. ಇನ್ಸ್ಪೆಕ್ಟರ್ ಗತಿ ಬೇರೆ, ಸಬ್ ಇನ್ಸ್ಪೆಕ್ಟರ್ಗಳ ಗತಿ ಬೇರೆ. ಅವರೆಲ್ಲಿಂದ ತರಬೇಕು? ಈಗ DSPಗಳು ಬರ್ತಾರೆ. ಏನು ಅಲ್ಲಿ ನೀರು ಚೆನ್ನಾಗಿದೆ, ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಅಂತರ್ಜಲ, ವಾತಾವರಣ ಚೆನ್ನಾಗಿದೆ, ಶಾಲೆಗಳು ಚೆನ್ನಾಗಿದ್ದಾವೆ, ನಮ್ಮ ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಓದ್ಸೋಣ, ಅಲ್ಲಿ ಒಂದು ಸರ್ವಿಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗ್ತಾರೆ. ಹೋಗಿ, ಸರ್ ನಿಮ್ಮ ಏರಿಯಾದಲ್ಲಿ ಬರ್ಬೇಕಂತ ಮಾಡೀನಿ, ಕೆಲಸ ಮಾಡ್ಬೇಕಂತ ಮಾಡೀನಿ. ಆಯ್ತಾ, ಸರಿ, ಅವ್ರ ಹತ್ರ ಮಾತಾಡು, ನಮ್ಮ PA ಹತ್ರ, ಅವ್ರ ಹತ್ರ ಫಿಗರ್ ಕೊಟ್ಬಿಡ್ತಾರೆ ಇವರು. ಸೊ ಆ ಥರ ಅವರು ಫಿಗರ್ ಕೇಳಿದ ತಕ್ಷಣನೇ ಅಧಿಕಾರಿಗಳಿಗೆ 2 ದಿವಸ ಜ್ವರ ಬಂದ್ಬಿಡ್ತೈತೆ. ಏನಪ್ಪ ಇದು, ನಾವು ಎಲ್ಲಿ ಕೊಟ್ಟಿಲ್ಲ, ಹೆಂಗಪ್ಪ ಅಂತೇಳಿ. ಈಗ ಬೇರೆಯವ್ರಿಗೆ ಅವ್ರು ವಿಚಾರಿಸ್ತಾರೆ. ಅವ್ರು ಏನು ಮಾಡ್ತಾರೆ? ಇಲ್ಲಿ ಏನು ಮಾಡಕ್ ಬರಲ್ಲಪ್ಪ, ನಿನಗೆ ಮಾಡ್ಬೇಕಾಗಿದ, ಕೊಟ್ಟು ತೆಗಿ, ನೀನು ಲೂಟಿ ಮಾಡು ಅಂಥೇಳಿ. ಅದು ನಮ್ಮ ಜನ ಯೋಚನೆ ಮಾಡಬೇಕು. ಅವ್ರು ಹೆಂಗ್ ಲೂಟಿ ಮಾಡ್ತಾರೆ? ಅಲ್ಲಿ ಕೊಡ್ತಾರೆ. ಯಾರಿಗೆ? ಜನ ಯಾರಿಗೆ ಓಟ್ ಹಾಕಿದ್ರು ಅವನು ಮಂತ್ರಿ ಆಗ್ತಾನೆ. ಅವನು ಮಂತ್ರಿಯಾಗಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಳ್ತಾನೆ. ಅಧಿಕಾರಿಗಳು ಅವನಿಗೆ ದುಡ್ಡು ಕೊಟ್ಟು ಯಾರ ಹತ್ರ ಸುಲಿತಾನೆ? ಆ ಮಂತ್ರಿಗೆ ಓಟ್ ಹಾಕಿರ್ತಾರಲ್ಲ ವೋಟರ್ಸ್, ಅವನ ಹತ್ರನೇ ಅಧಿಕಾರಿ ಸುಲಿತಾನೆ. ಅವನ ಹತ್ರನೇ ಆ ಅಧಿಕಾರಿ ಸುಲಿತಾನೆ. ಅಲ್ಲ ಸರ್, ಏನ್ ಸರ್, ನಾನು ದುಡ್ಡು ಕೊಟ್ಟು ಬಂದೀನಪ್ಪ. ಇಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ನು, MLA ಆಗಿರ್ತಕ್ಕಂಥವನಿಗೆ ಓಟು ಕೊಡ್ಬೇಕು ಜನ. ಅವ್ರು ತಂದಿರ್ತಕ್ಕಂಥ ಅಧಿಕಾರಿಗಳೇ ನೋಟು ಕೊಡಬೇಕು ಜನ ಯೋಚನೆ ಮಾಡಬೇಕು. ಇದು ನಾನು ಅನೇಕ ಸಂದರ್ಭದಲ್ಲಿ ಗಂಗಾವತಿ ಜನ, ಕೊಪ್ಪಳ ಜನ, ಎಲ್ಲೆಲ್ಲಿ ಹೋಗಿ ಎಲ್ಲರೂ ತಿಳಿಸಿದೆ. ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ರಿ, ಎಲ್ಲರೂ ಸುಖವಾಗಿರ್ಬೇಕು, ಶಾಂತಿ